ನಮಸ್ತೆ. ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ಎನ್ಡಿಎ ಮೈತ್ರಿ ಅಭ್ಯರ್ಥಿ ಸೋಲಿಸಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಗೆಲ್ಲಿಸುವಂತೆ ಪ್ರಾಂತ ರೈತ ಸಂಘ ಮನವಿ. ರಾಹುಲ್ ಗಾಂಧಿ ಪ್ರಚಾರಕ್ಕೆ ಬಂದ್ರೆ ನಾವು 500 ಸ್ಥಾನ ಗೆಲ್ತೇವೆ, ಸಂಸದ ಪ್ರಜ್ವಲ್ ರೇವಣ್ಣ ಲೇವಡಿ. ಒಳನರಸೀಪುರದಲ್ಲಿ ಚಿರತೆ ದಾಳಿ, ಗಂಭೀರ ಗಾಯಗಳಿಂದ ವ್ಯಕ್ತಿ ಪಾರು. ಕೃಷಿ ಬಿಕ್ಕಟ್ಟಿಗೆ ಕಾರಣವಾದ ರೈತ ವಿರೋಧಿ ಮೋದಿ, ಬಿಜೆಪಿ ಮತ್ತು ಮಿತ್ರ ಪಕ್ಷ ಜೆಡಿಎಸ್ ಸೋಲಿಸಿ ಇಂಡಿಯಾದ ಮೈತ್ರಿಕೂಟದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ಬೆಂಬಲಿಸುವಂತೆ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ 2014ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರೈತರ ಆದಾಯವನ್ನ ಡಬಲ್ ಮಾಡ್ತೇನೆ, ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಶಿಫಾರಸುಗಳನ್ನ ಜಾರಿಗೊಳಿಸುತ್ತೇನೆ, ರೈತರ ಸಾಲ ಮನ್ನಾ ಮಾಡ್ತೇನೆ, ರೈತರು ಬೆಳೆದ ಬೆಳೆಗಳಿಗೆ C2 ಪ್ಲಸ್ 50% ಆಧಾರದಲ್ಲಿ ಬೆಲೆ ನಿಗದಿ ಮಾಡುತ್ತೇನೆ ಎಂದು ದೇಶದ ರೈತ ಸಮುದಾಯಕ್ಕೆ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಕೊಟ್ಟ ಭರವಸೆಗಳಿಗೆ ವಿರುದ್ಧವಾಗಿ ನಿಂತುಕೊಂಡಿದೆ. ಇದಲ್ಲದೆ ಇಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ರೈತ ಸಮುದಾಯವನ್ನ ಅವಮಾನಿಸಿ ಅನ್ನದಾತರನ್ನ ಬೀದಿಯಲ್ಲಿ ನಿಲ್ಲಿಸಿ ಕೆಟ್ಟದಾಗಿ ನಡೆಸಿಕೊಂಡಿದೆ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತರಲು ಸಾಧ್ಯವಿಲ್ಲವೆಂದು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ಭೂಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತಂದು ರೈತರ ಭೂಮಿಯನ್ನ ಕಿತ್ತುಕೊಳ್ಳಲು ಪ್ರಯತ್ನಿಸಿದೆ. ಇಂತಹ ರೈತ ವಿರೋಧಿ ಮೋದಿ ನೇತೃತ್ವದ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ ಜೆಡಿಎಸ್ ಅಭ್ಯರ್ಥಿಗಳನ್ನು ಈ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ರಾಜ್ಯ ರೈತ ಸಂಘಟನೆಗಳು ಕಳೆದ ಹಲವು ರೈತ ವಿರೋಧಿ ನೀತಿಗಳನ್ನ ಯಾವನ್ನ ನಾವು ವಿರೋಧ ಮಾಡಿಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ಹೋರಾಟಕ್ಕೆ ರಾಜಕೀಯ ನಿಲುವನ್ನ ವ್ಯಕ್ತಪಡಿಸಬೇಕು. ನಮ್ಮ ಈ ಎಲ್ಲ ಹೋರಾಟಗಳಿಗೆ ಒಂದು ತಾತ್ವಿಕ ತೀರ್ಮಾನ ಅಂತ ಆಗೋದು ರಾಜಕಾರಣದಲ್ಲಿ. ಹಂಗಾಗಿ ಈ ಸಂದರ್ಭದಲ್ಲಿ ನಾವು ಮೌನ ವಹಿಸೋದು ಸರಿಯಾದಂತ ಬೆಳವಣಿಗೆ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನ ನಾವು ನಡೆಸ್ತಾ ಇದ್ದೀವಿ. ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, 2014 ಇಸ್ವಿಯಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಅವರು 10 ಹಲವು ಘೋಷಣೆಗಳನ್ನ ಮುಖ್ಯವಾಗಿ ರೈತರಿಗೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಘೋಷಣೆಗಳನ್ನು ಕೊಟ್ಟಿದ್ರು. ಅವರು ರೈತರ ಆದಾಯವನ್ನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಅವರ ಆಯೋಗದ ವರದಿಯನ್ನ ಜಾರಿ ತರ್ತೀನಿ, ಅದರ ಶಿಫಾರಸುಗಳನ್ನು ಜಾರಿ ತರ್ತೀನಿ ಅಂತೇಳಿ ಹೇಳಿದ್ರು. ಹಾಗೆ ಅದ್ರ ಜೊತೆಗೆ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಭರವಸೆಗಳನ್ನ ಕೊಟ್ಟಿದ್ರು. ಆದ್ರೆ ಈ ಎಲ್ಲ ಭರವಸೆಗಳನ್ನ ಈಡೇರಿಸ್ತಾರೆ ಅಂತೇಳಿ ಜನ ನಂಬಿ ಅದುವರೆಗೂ ಅಧಿಕಾರದಲ್ಲಿ ಇದ್ದಂತ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಸರ್ಕಾರಗಳು ರೈತ ವಿರೋಧಿಯಾಗಿ ನಡ್ಕೊಂಡಿದ್ದಾವೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡಂತ ರೈತರು 2014ರಲ್ಲಿ ನರೇಂದ್ರ ಮೋದಿ ಅವರ ಈ ಭರವಸೆಗಳಿಗೆ ಹೋಗೊಟ್ಟು ಅವರಿಗೆ ಮತವನ್ನ ಚಲಾಯಿಸಿದ್ರು. ಅವರು ಅಧಿಕಾರಕ್ಕೆ ಬಂದರು. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಏನ್ ಮಾಡಿದ್ರಪ್ಪ ಅಂತ ನೋಡಿದ್ರೆ, ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಸುಪ್ರೀಂ ಕೋರ್ಟಿಗೆ ಮೊನ್ನೆ ನರೇಂದ್ರ ಮೋದಿ ಅವರು ಒಂದು ಅಫಿಡವಿಟ್ ಸಲ್ಲಿಸ್ತಾರೆ, ನಾನು ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಅವರ ಆಯೋಗದ ಶಿಫಾರಸುಗಳನ್ನ ಜಾರಿ ತರೋದಿಕ್ಕಾಗಲ್ಲ ಅಂತ. ನಾವು ಕೇಳ್ತಾ ಇರೋದು ಇವತ್ತು ರೈತರು, ಹಾಗಾದ್ರೆ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಈ ಭರವಸೆನ ಯಾಕೆ ಕೊಟ್ರಿ? 6 ತಿಂಗಳ ಹಿಂದೆ ನಾವು ಜಾರಿ ತರ್ತೀವಿ ಅಂತ ಹೇಳಿದ್ರಿ, ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ನಾವು ಇದನ್ನ ಜಾರಿ ಮಾಡಕ್ಕಾಗಲ್ಲ ಅಂತ ಅಫಿಡವಿಟ್ ಕೊಡ್ತೀರಿ ಅಂತ ಹೇಳಿದ್ರೆ ಇದು ಜನರಿಗೆ ಮಾಡುವ ಮೋಸ ಅಲ್ವಾ ಅನ್ನೋದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಮನ್ನಾ ಮಾಡಲಿಲ್ಲ. ರೈತರ ಆದಾಯವನ್ನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಡಬಲ್ ಮಾಡೋದಿರ್ಲಿ. ಕೆಲವು ಅಂಕಿಅಂಶಗಳು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಈ ಕಳೆದ 10 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಕೆಲವು ಬೆಳವಣಿಗೆಗಳಿದಾವಲ್ಲ, ಒಂದು ನೋಟ್ ಬ್ಯಾನ್, GST ಮತ್ತು ಕೊರೋನಾದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳಿಂದಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾಧ್ಯಕ್ಷೆ ಸಿಎ ನಾಗರತ್ನ, ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಎಸ್ಎಸ್ ರಾಮಚಂದ್ರ, ರೇಣುಕಾ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ರಾಹುಲ್ ಗಾಂಧಿ ಪ್ರಚಾರಕ್ಕೆ ಬಂದರೂ ಕೂಡ 400 ಸ್ಥಾನ ಮಾತ್ರವಲ್ಲ 500 ಸ್ಥಾನವನ್ನ ಗೆಲ್ಲುತ್ತೇವೆ, ಅವರು ಬಂದರೂ ಏನು ಪ್ರಯೋಜನ ಆಗುವುದಿಲ್ಲ ಎಂದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ರಾಹುಲ್ ಗಾಂಧಿ ಪ್ರವಾಸ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಅವರು ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ರಾಹುಲ್ ಗಾಂಧಿ ಬಂದರೆ 400 ಅಲ್ಲ 500 ಸ್ಥಾನ ಗೆಲ್ತೇವೆ, ನಾವು ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಜನರು ಮೋದಿ ಅವರು 3ನೇ ಬಾರಿಗೆ ಗೆಲ್ಲಬೇಕು ಅಂತ ಬಯಸಿದ್ದಾರೆ, ಹಾಗಾಗಿ ಅವರ ಸಹಕಾರದೊಂದಿಗೆ ಮತ್ತಷ್ಟು ಅಭಿವೃದ್ಧಿ ಕೆಲಸ ಮಾಡ್ತೇವೆ. ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಪ್ರವಾಸ ವಿಚಾರವಾಗಿ ಮಾತನಾಡಿ, ಅವರು ಬಂದ ಕೂಡಲೇ ಬದಲಾಗುತ್ತೆ ಅನ್ನೋದು ಸುಳ್ಳು. ರಾಹುಲ್ ಗಾಂಧಿ ವರ್ಚಸ್ಸು ದಿನೇ ದಿನೇ ಕಡಿಮೆ ಆಗ್ತಿದೆ. ಅವರ ನಡವಳಿಕೆ ಯೋಚನೆ ದೇಶಕ್ಕೆ ಪೂರಕವಾಗಿಲ್ಲ.
ಜನರು ಎಲ್ಲವನ್ನ ನೋಡ್ತಿದ್ದು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲೋ ಅನ್ನೋ ಪರಿಸ್ಥಿತಿ ಇಲ್ಲ. ರಾಜ್ಯಕ್ಕೆ ಯಾರ್ ಬೇಕು, ದೇಶಕ್ಕೆ ಯಾರ್ ಬೇಕು ಅಂತ ಜನರು ಯೋಚನೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಿಲ್ಲೋ ಕಾಲ ಬರುತ್ತೆ ಅಂತ ಭವಿಷ್ಯ ನುಡಿದ್ರು. ಇವಾಗ ಕ್ಯಾಂಪೇನಿಂಗ್ ಬಹಳ ಅದ್ಭುತವಾಗಿ ನಡೀತಾ ಇದೆ. ಸ್ವಂತ ವಾಲಂಟಿಯರ್ಸ್ ಆಗಿ ನೀವೇ ನೋಡ್ತಾ ಇದ್ದೀರಾ. ಹೆಣ್ಮಕ್ಳು ಕೂಡ ಆಚೆ ಬಂದು ಇಲ್ಲ ನಾವು ಪ್ರಜ್ವಲ್ ರೇವಣ್ಣ ಪರ ಚುನಾವಣೆ ಮಾಡಬೇಕು, ಪ್ರತಿ ಮನೆಗೆ ಮುಟ್ಟಂತ ಕೆಲಸ ಮಾಡಬೇಕು, ಮುಟ್ಟಿ ಮೋದಿ ಅವರ ಒಂದು ಸಾಧನೆಗಳನ್ನ ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿರೋಂಥ ಶ್ರಮ ಹಾಕಿ ಕೆಲಸ ಮಾಡಿದ್ದಾರೆ. ದೇವೇಗೌಡರು ರೇವಣ್ಣ ಸಾಹೇಬ್ರು ಏನ್ ಶ್ರಮ ಹಾಕಿದ್ದಾರೆ, ಜಿಲ್ಲೆಗೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮನೆಗೆ ಮುಟ್ಸೋಂಥ ಕೆಲಸನ ಮಾಡೋ ಅಂತ ನಿಟ್ಟಲ್ಲಿ ಇವತ್ತು ಹೆಣ್ಮಕ್ಳು ಕೂಡ ಕ್ಯಾಂಪೇನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಬಹಳ ಶುಭವಾದಂಥ ದಿನ ಇವತ್ತು. ಅದರಲ್ಲೂ ಕೂಡ ಹೆಚ್ಚಾಗಿ ಹೇಳಬೇಕು ಅಂದ್ರೆ ನಿಮ್ಮೆಲ್ಲರಿಗೂ ಪತ್ರಿಕಾ ಮಾಧ್ಯಮದವರೆಗೂ ಕೂಡ ಮತ್ತೆ ಎಲ್ಲ ರಿಪೋರ್ಟರ್ಸ್ ಮತ್ತು ಹಾಗೂ ಕ್ಯಾಮ್ರಾಮನ್ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಸಾರ್ವಜನಿಕರಿಗೆ, ಕರ್ನಾಟಕ ರಾಜ್ಯ ಜನತೆಗೆ, ನಮ್ಮ ಜಿಲ್ಲೆ ಜನತೆಗೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಇವತ್ತು ರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬಹಳ ಚೆನ್ನಾಗಿ ನಡೀತಾ ಇದೆ, ವಾತಾವರಣನೂ ಬಹಳ ಚೆನ್ನಾಗಿದೆ. ಖಂಡಿತವಾಗ್ಲೂ 100% ಭಾಗ ದೇವ್ರ ಫಲ ಕೊಡ್ತಾನೆ. ಸರ್ ಇವತ್ತು 3 ಜನ ಬರ್ತಿದ್ದಾರೆ. ಒಂದ್ ಕಡೆ ಮಾಧುಸ್ವಾಮಿ ಅಣ್ಣ ಬರ್ತಿದ್ದಾರೆ, ಅವರು ಕಾಚಿಘಟ್ಟ, ಬೆಲ್ಗೊಂಬ ಮತ್ತೆ ಜಾವಗಲ್ ಬರ್ತಿದ್ದಾರೆ. ನಂತರ ಕುಮಾರಣ್ಣ ಅವ್ರು ಬರ್ತಿದ್ದಾರೆ, ಶ್ರೀ ಕುಮಾರಸ್ವಾಮಿ ಬರ್ತಿದ್ದಾರೆ. ಚಂದ್ರಪಟ್ಟಣದಲ್ಲಿ ಬೃಹತ್ ಸಭೆನ ಮಾಡ್ತಿದ್ದಾರೆ. ರೋಡ್ ಶೋ ವಿತ್ ಬೃಹತ್ ಸಭೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಹಾಗೂ ನಮ್ಮ ಎಕ್ಸ್ ಮಿನಿಸ್ಟರ್ ಪ್ರೆಸೆಂಟ್ ಸೆಂಟ್ರಲ್ ಮಿನಿಸ್ಟರ್ ಅಂತ ನಮ್ಮ ನಾರಾಯಣ ಸ್ವಾಮನ್ ಅವರು, ಇವತ್ತು ಆನೇಕಲ್ ನಾರಾಯಣ ಸ್ವಾಮನ್ ಅವರು ಕೂಡ ನನ್ನ ಜೊತೆ ಪ್ರವಾಸ ಮಾಡ್ತಿದ್ದಾರೆ. ಅದು ತಿರುಪತಿ ಬೆಟ್ಟ ಇರ್ಬೋದು ಮತ್ತೆ ಜಾವಗಲ್, ನಂತರ ಕಡೂರಲ್ಲಿ ಪ್ರವಾಸನ ಮಾಡಿ ಇವತ್ತು 3 ಜನ ಸ್ಟಾರ್ ಕ್ಯಾಂಪೇನರ್ಸ್ ಬಂದಿರೋದ್ರಿಂದ 3 ಜನಕ್ಕೂ 3 ಕಡೆ ಡಿವೈಡ್ ಮಾಡೋ ಕೆಲಸ ಮಾಡಿ ಅಲ್ಲಲ್ಲಿ ಸ್ಥಳೀಯ ನಾಯಕರುಗಳನ್ನ, ಸ್ಥಳೀಯ MLAಗಳನ್ನ ಮತ್ತು MLA ಅಭ್ಯರ್ಥಿಗಳನ್ನ ಕೊಡುವಂತ ಕೆಲಸ ಮಾಡಿ ಇನ್ನ ಪುಷ್ ಮಾಡುವಂತ. ಸರ್ ಯಡಿಯೂರಪ್ಪ ಸಾಹೇಬ್ರು ಅದೇ ನರೇಂದ್ರ ಮೋದಿ ಸಾಹೇಬ್ರೇನೋ 20 ಇಲ್ಲ 21 ಚಿಕ್ಕಬಳ್ಳಾಪುರ ಮತ್ತೆ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಇದೆ ಅಂತ ಹೇಳಿದ್ದಾರೆ. ಅದಿನ್ನ ಟೂರ್ ಇಶ್ಯೂ ಆಗಿಲ್ಲ, ಟೂರ್ ರೂಟ್ ಇಶ್ಯೂ ಆಗಿಲ್ಲ. ಸೊ ಹಾಗಾಗಿ ಅದಕ್ಕೆ ವೇಟ್ ಮಾಡ್ತಿದ್ದಾರೆ. ಒಟ್ಟಲ್ಲಿ 20ಕ್ಕೆ ಆಯ್ತು ಅಂದ್ರೆ 21ಕ್ಕೆ ಬರ್ತಾರೆ, 21 ಆಯ್ತು ಅಂದ್ರೆ 20ಕ್ಕೆ ಬರ್ತಾರೆ. 2ರಲ್ಲಿ ಒಂದಿನ ಬರ್ತಾರೆ. ಸರ್ ಮೋದಿ ಅವ್ರದ್ದು ಅದೇನೆ, ಅವ್ರದಿನ್ನ ಟೂರ್ ರೂಟ್ ಇಶ್ಯೂ ಆಗಿಲ್ಲ, ಅದೇ ಚಿಕ್ಕಬಳ್ಳಾಪುರ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಗಿರೀಶ್ ಚನ್ವೀರಪ್ಪ, ಮಾಧ್ಯಮ ವಕ್ತಾರರಾದ ಒಂಗೇರಿ ರಘು, ಗಿರೀಶ್, ಪ್ರೇಮಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೊಳೆನಶಿಪುರ ತಾಲೂಕಿನ ಹೂವಿನಹಳ್ಳಿ ಗ್ರಾಮದ ಜಮೀನಿನ ಸಮೀಪ ಮಧ್ಯಾಹ್ನ 12 ಗಂಟೆ ಸರಿಸುಮಾರಿನಲ್ಲಿ ಚಿರತೆ ದಾಳಿ ನಡೆಸಿದ ಪರಿಣಾಮ 38 ವರ್ಷದ ಸಲ್ಮಾನ್ ಖಾನ್ ಎಂಬುವರಿಗೆ ಗಂಭೀರ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಾಲೂಕಿನ ಜಾಂದಾಳ್ ಗ್ರಾಮದ ಜಮೃತ್ ಖಾನ್ ಎಂಬುವರ ಪುತ್ರ ಸಲ್ಮಾನ್ ಖಾನ್ ಎಂಬುವವರು ಹೂವಿನಹಳ್ಳಿ ಗ್ರಾಮದಲ್ಲಿರುವ ಜಮೀನಿಗೆ ತೆರಳಿದ ಸಂದರ್ಭದಲ್ಲಿ ಚಿರತೆ ದಾಳಿ ನಡೆಸಿದೆ. ಚಿರತೆ ದಾಳಿಯಿಂದ ಹಣೆಯ ಬಲಭಾಗ, ಎಡಗೈ, ಎಡಭುಜ ಹಾಗೂ ಬೆನ್ನುಭಾಗದಲ್ಲಿ ಕಚ್ಚಿರುವ ಗಾಯಗಳಾಗಿದ್ದು ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಹಾಸನಕ್ಕೆ ಕಳುಹಿಸಲಾಗಿದೆ. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಬೇಕಿದೆ. ಬೇಲೂರು ಪಟ್ಟಣದ ಹೆಗ್ಗಡಹಳ್ಳಿ ರಸ್ತೆಯಲ್ಲಿರುವ ವಿದ್ಯುತ್ ಉಪಕೇಂದ್ರದ ಹತ್ತಿರ ಇಂದು ಮಧ್ಯಾಹ್ನ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು ದೊಡ್ಡ ಪ್ರಮಾಣದ ಅವಘಡವು ಉಪಕೇಂದ್ರದ ಸಿಬ್ಬಂದಿ ಭರತ್ ರವರು ತೋರಿದ ಸಮಯ ಪ್ರಜ್ಞೆಯಿಂದ ತಪ್ಪಿದಂತಾಗಿದೆ. ಇಂದು ಉಪಕೇಂದ್ರದ ಮೀಸಲು ಆವರಣದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ತಕ್ಷಣ ಅಗ್ನಿಶಾಮಕ ದಳದವರಿಗೆ ತಿಳಿಸಿದ್ದರಿಂದ ಕೆಲವೇ ಹೊತ್ತಿನಲ್ಲಿ ಆಗಮಿಸಿದ ಅವರು ಕಾರ್ಯಪ್ರವೃತ್ತರಾಗಿ ಬೆಂಕಿ ನಂದಿಸಿ ಹೆಚ್ಚಿನ ಅಪಾಯವನ್ನು ತಪ್ಪಿಸಿದ್ದಾರೆ. ಆದ್ದರಿಂದ ದಿನದಿಂದ ದಿನಕ್ಕೆ ವಾತಾವರಣದಲ್ಲಿ ತಾಪಮಾನ ಏರಿಕೆ ಆಗ್ತಿದ್ದು ಸುಡುವ ಬಿಸಿಲಿನ ತಾಪಕ್ಕೆ ಒಂದು ಕಿಡಿ ಬೆಂಕಿ ಬಿದ್ದರೂ ಸಹ ಹೆಚ್ಚಿನ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಎಲ್ಲ ಅರಣ್ಯ ಪ್ರದೇಶ, ಕಾಫಿ ತೋಟ ಹಾಗೂ ಹೊಲಗದ್ದೆಗಳ ಸುತ್ತಮುತ್ತ ಸಾರ್ವಜನಿಕರು, ರೈತರು, ಕಾರ್ಮಿಕರು ಹೆಚ್ಚಿನ ಕಾಳಜಿ ವಹಿಸಿ ಬೆಂಕಿಯಿಂದ ಆಗಬಹುದಾದ ಅವಘಡಗಳನ್ನು ತಪ್ಪಿಸಲು ಎಲ್ಲರೂ ಜಾಗೃತರಾಗಬೇಕಾಗಿದೆ ಅಂತ ತಿಳಿದು ಬಂದಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ಬೆಂಬಲಿಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹೋರಾಟಗಾರರ ಒಕ್ಕೂಟ ತೀರ್ಮಾನಿಸಿ ಜಿಲ್ಲಾದ್ಯಂತ ಇಂದಿನಿಂದ ಪ್ರಚಾರ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀಧರ್ ಕಲಿವೀರ್ ಆಲೂರಿನಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಿದ್ಧಾಂತದಡಿ ರಾಜಕೀಯ ಪ್ರಜ್ಞೆ ಮೂಡಿಸಲು ದಲಿತ ಸಂಘಟನೆಗಳ ಜನಾಂದೋಲನ ಇದಾಗಿದ್ದು ಪ್ರತಿಯೊಬ್ಬ ಪ್ರಜೆಯೂ ಮತದಾನ ಮಾಡುವ ಮೂಲಕ ಸಂವಿಧಾನಬದ್ಧವಾದ ಹಕ್ಕು ಮತ್ತು ಕರ್ತವ್ಯ ಪಾಲನೆ ಮಾಡಬೇಕು ಅಂತ ಹೇಳಿದರು. ಪ್ರಜಾಪ್ರಭುತ್ವ, ಸಮಾನತೆ, ಬಹುತ್ವ, ಒಕ್ಕೂಟ, ಸಂವಿಧಾನದ ಸಂಪೂರ್ಣ ಅನುಷ್ಠಾನಕ್ಕಾಗಿ ನಿರ್ಧರಿಸಿರುವ ಕಾಂಗ್ರೆಸ್, INDIA ಗೆಲ್ಲಿಸಿ ಸಂವಿಧಾನ ಬದಲಾಯಿಸಲು ನಿರ್ಧರಿಸಿರುವ ಬಿಜೆಪಿ, ಜನತಾದಳ, NDA ಸೋಲಿಸುವಂತೆ ಕರೆ ನೀಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾಯಿಸಲು ನಿರ್ಧರಿಸಿರುವ ಬಿಜೆಪಿ, ಜನತಾದಳ, RPI ಒಳಗೊಂಡ NDA ರಾಜಕೀಯ ರಂಗವು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಚುನಾವಣಾ ಪ್ರಚಾರ ಹಮ್ಮಿಕೊಳ್ಳಲಾಗಿದೆ. ಅಂದರೆ ಜಾತಿ, ಅಸಮಾನತೆ, ಶೋಷಣೆಗಳ ವರ್ಣಶ್ರಮ ಮತ್ತು ಮನಸ್ಮೃತಿಯನ್ನ ಉಣವಾಪಸ್ಸು ತರುವ ಷಡ್ಯಂತ್ರವನ್ನ RSS ಪ್ರಣೀತ ಬಿಜೆಪಿ ಮತ್ತು ಜನತಾದಳಗಳು ಹೊಂದಿವೆ ಅಂತ ಹೇಳಿದರು.
ಬಿಜೆಪಿ ಜನತಾದಳ ಮೈತ್ರಿಯು ಸುಳ್ಳು ಭರವಸೆಗಳೇ ತುಂಬಿರುವ ಪ್ರಣಾಳಿಕೆ ಸಂಕಲ್ಪ ಪತ್ರ ಹೊರತಂದು ಮತದಾರರಿಗೆ ವಂಚಿಸುತ್ತಿದೆ. 400 ಎಂಪಿಗಳನ್ನ ಗೆದ್ದು ಲೋಕಸಭೆ ಅಥವಾ ರಾಜ್ಯಸಭೆಗಳಲ್ಲಿ ಬಹುಮತ ಸಾಧಿಸಿ ಸಂವಿಧಾನವನ್ನ ಬದಲಾಯಿಸುವ ಗುಪ್ತ ಗುರಿಯನ್ನ ಎನ್ಡಿಎ ಹೊಂದಿದೆ ಅಂತ ತಿಳಿಸಿದರು. ನಾವು ಗೆಲ್ಲಿಸಬೇಕು ಅಂತ ನಾವು ಈ ಮೂಲಕ ಮತದಾರರಲ್ಲಿ ನಾವು ಸವಿನಯ ಪ್ರಾರ್ಥನೆಯನ್ನು ಮಾಡ್ತೀವಿ. ಕಾರಣ ಏನಂದ್ರೆ ಈ ದಿನ 10 ವರ್ಷಗಳ ಕಾಲ ಆಡಳಿತ ಮಾಡಿದಂತಹ ಬಿಜೆಪಿ ಎನ್ಡಿಎ ಗುಂಪೇನಿದೆ, ಆ ಎನ್ಡಿಎ ಗುಂಪಿಗೆ ಮೊನ್ನೆ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಜೆಡಿಎಸ್ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡಿದೆ, ಎನ್ಡಿಎ ಮೈತ್ರಿ. ಈ 10 ವರ್ಷ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಅವರು ಕೊಟ್ಟಂತಹ ಎಲ್ಲ ಭರವಸೆಗಳು ಸುಳ್ಳಾಗಿದೆ. ಮೊಟ್ಟ ಮೊದಲ ಭರವಸೆನೇ ವಿದೇಶದಲ್ಲಿರುವ ಕಪ್ಪು ಹಣವನ್ನ ತಂದು ಎಲ್ಲ ಭಾರತೀಯ ಪ್ರಜೆಗಳ ಅಕೌಂಟ್ಗೆ 15 ಲಕ್ಷ ರೂಪಾಯಿಯನ್ನು ಜಮಾ ಮಾಡ್ತೀನಿ ಅಂತ ಹೇಳಿದಂತಹದ್ದು ಬಹಳ ದೊಡ್ಡ ಸುಳ್ಳು ಅನ್ನೋದು ಸಾಬೀತಾಗಿದೆ. 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಅವರು ಸೃಷ್ಟಿ ಮಾಡಲಿಲ್ಲ. ಇವತ್ತು ಕೂಡ ದೇಶಾದ್ಯಂತ ನಿರುದ್ಯೋಗಿಗಳು ಕೆಲಸ ಇದ್ದೇನೆ ಪರದಾಡುವಂಥ ಪರಿಸ್ಥಿತಿ, ಕೆಲವರು ಅತಿ ಬಡತನದಲ್ಲಿದ್ದವರು ಮೂಟೆ ಬರುವಂಥ ಈ ನರೇಗಾದಲ್ಲಿ ಮಣ್ಣು ಹುಡುವ ಕೆಲಸಕ್ಕೂ ಕೂಡ PhD ಮಾಡಿದವರು ಹೋಗುವಂಥ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿರೋ ಕಾರಣ ನರೇಂದ್ರ ಮೋದಿ ಪ್ರಧಾನಿಗಳು ಹೇಳಿದಂಥ ಸುಳ್ಳು. ಅವರು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಈ ದೇಶ ಅಂತ. ಹೌದು, ಯಾರ ಅಭಿವೃದ್ಧಿ ಆಗ್ತಾ ಇದೆ ಈ ದೇಶದಲ್ಲಿ? 20 ಫ್ಯಾಮಿಲಿಗಳು, ಅದಾನಿ ಅಂಬಾನಿ, ಈ ಬಂಡವಾಳಶಾಹಿಗಳ ಒಂದು ಆಸ್ತಿ ಪಾಸ್ತಿ, ಅವರ ಆದಾಯ ಟ್ರಿಲಿಯನ್ ಆಗಿ ಮುಂದುವರಿತಾ ಇದೆ. ಅದೇ ರೀತಿ ಬಡವರ ಒಂದು ಪರಿಸ್ಥಿತಿ, ಬಡತನ ಕುಸಿದು ಹೋಗಿದೆ, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ, ನಿರುದ್ಯೋಗಿಗಳು ತಾಂಡವಾಡ್ತಾ ಇದ್ದಾರೆ ದೇಶದಲ್ಲಿ. ಇದೆಲ್ಲದಕ್ಕೂ ಹೊಣೆ ನರೇಂದ್ರ ಮೋದಿ ಅವರ ಭ್ರಷ್ಟಾಚಾರ ಅಂತ ಏನ್ ಹೇಳ್ತಾರೆ, ರಹಿತ ಅಂತ, ಅದು ಒಂದು ಸುಳ್ಳೆ. ಮೊನ್ನೆ ಚುನಾವಣಾ ಬಾಂಡ್ನಲ್ಲಿ 8,000 ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ದಾರೆ, ಅದಕ್ಕೆ ತೆರಿಗೆಯನ್ನೇ ಅವರು ಕಟ್ಟಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ದಲಿತ ಮುಖಂಡರಾದ ಅಂಬುಗ ಮಲ್ಲೇಶ್, ಸಿದ್ದಪ್ಪ, ಭಾಗ್ಯ ಕಲಿವೀರ, ಗುರುಮೂರ್ತಿ, KY ಜಗದೀಶ್, ಪರಮೇಶ್ವರ್ ಸಿಂಗಟಕೆರೆ, ದೇವರಾಜು, ರಾಜಶೇಖರ್, ಲೋಕೇಶ್, ಅಂಜಿನಾಳಿ ಲೋಹಿತ್, ಮೇಘಾ, ಸುನಿಲ್ ಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ಜ್ಞಾನಧಾರಿ ಕಾಲೇಜ್ ಆಫ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ 2024-25ನೇ ವರ್ಷದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಪದವಿ ಕೋರ್ಸ್ಗಳಾದ ಬಿಕಾಂ, BBA, BCA ಮತ್ತು CAಗಾಗಿ ಗುಣಮಟ್ಟದ ತರಬೇತಿ ನೀಡಲಾಗುವುದು. PU ವಿಭಾಗದ ಕೋರ್ಸ್ಗಳು HEBA, CEBA, SEBA. ಸಂಸ್ಥೆಯಲ್ಲಿನ ಅಗತ್ಯ ಸೌಲಭ್ಯಗಳು: ಇಂಟಿಗ್ರೇಟೆಡ್ ಕೋಚಿಂಗ್ ಸೌಲಭ್ಯಗಳು, ಹುಡುಗರು ಮತ್ತು ಹುಡುಗಿಯರಿಗೆ ಹಾಸ್ಟೆಲ್ ಸೌಲಭ್ಯ, ಉಪನ್ಯಾಸಕರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ನಿಧಾನಗತಿಯ ಕಲಿಯುವವರಿಗೆ ವಿಶೇಷವಾದ ಬ್ಯಾಚ್, ಆವರ್ತಕ ಪರೀಕ್ಷೆಗಳು, ಮೌಲ್ಯಮಾಪನ, ಸಮಾಲೋಚನೆ ಮತ್ತು ಆಗಾಗ್ಗೆ ಪೋಷಕರು ಶಿಕ್ಷಕರ ಸಮಾಲೋಚನೆ, ಅನುಭವಿ ದಕ್ಷ ಮತ್ತು ಬದ್ಧತೆ ಇರುವ ಅಧ್ಯಾಪಕರು ಪೋಷಕರ ಸಭೆಯನ್ನ ನಿಯಮಿತವಾಗಿ ನಡೆಸುವುದು, ಸುಸಜ್ಜಿತ ಗ್ರಂಥಾಲಯ ಮತ್ತು ಕಂಪ್ಯೂಟರ್ ಲ್ಯಾಬ್, ಸುಸಜ್ಜಿತ ತರಗತಿ ಕೊಠಡಿಗಳು, ಅತ್ಯುತ್ತಮ ಕಲಿಕೆಯ ಪರಿಸರ, ವಿದ್ಯಾರ್ಥಿಗಳಿಗೆ ಉದ್ಯೋಗ ತರಬೇತಿ ಕಾರ್ಯಕ್ರಮ, ವ್ಯಕ್ತಿತ್ವ ಅಭಿವೃದ್ಧಿ ಮತ್ತು ಸಂವಹನ ಕೌಶಲ್ಯಕ್ಕಾಗಿ ವಿಶೇಷ ತರಗತಿಗಳು, ವೃತ್ತಿ ಮಾರ್ಗದರ್ಶನ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಪ್ರೋತ್ಸಾಹ, ಕ್ಯಾಂಟೀನ್ ಸೌಲಭ್ಯ, ಬಸ್ ಸೌಲಭ್ಯ ಲಭ್ಯವಿದೆ. ದ್ವಿತೀಯ PUC ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಕರೆಸ್ಪಾಂಡೆನ್ಸ್ ಲಭ್ಯವಿದೆ. ಸಂಸ್ಥೆಯ ಮುಖ್ಯಸ್ಥರು SP ಪ್ರಕಾಶ್, ಪ್ರಾಂಶುಪಾಲರು, ಜ್ಞಾನಧಾರಿ PU ಕಾಲೇಜ್, ಹಾಸನ. ಮೊಬೈಲ್ ಸಂಖ್ಯೆ 9141228141. SP ಸಂಗೀತ, ಪ್ರಾಂಶುಪಾಲರು, ಜ್ಞಾನಧಾರಿ ಪ್ರಥಮ ದರ್ಜೆ ಕಾಲೇಜು, ಹಾಸನ. ಮೊಬೈಲ್ ಸಂಖ್ಯೆ 9686494526. ರಾಮನವಮಿ ದಿನದ ಅಂಗವಾಗಿ ಹಾಸನದ ತೆಲುಗರ ಬೀದಿ ರಾಮ ಮಂದಿರದಲ್ಲಿ ಬಲಿಜ ಸಂಘದ ವತಿಯಿಂದ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ನೂರಾರು ಭಕ್ತರಿಗೆ ಪಾನಕ, ಕೋಸಂಬರಿ, ಮಜ್ಜಿಗೆಯನ್ನು ವಿತರಣೆ ಮಾಡಲಾಯಿತು.
ನಂತರ ಮಾಧ್ಯಮದೊಂದಿಗೆ ಬಲಿಜ ಸಂಘದ ಹರ್ಷಿತ್ ಮಾತನಾಡಿ, ತೆಲುಗರ ಬೀದಿಯ ರಾಮ ಮಂದಿರದ ಬಳಿ ಬಲಿಜ ಸಂಘದ ವತಿಯಿಂದ ರಾಮನವಮಿ ವಿಶೇಷ ದಿನದ ಅಂಗವಾಗಿ ರಾಮನವಮಿ ಆಚರಣೆ ಮಾಡಲಾಗುತ್ತದೆ. ಈ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರುವುದರಿಂದ ನಾವೆಲ್ಲ ಸೇರಿ ಸಾರ್ವಜನಿಕರಿಗೆ ಪಾನಕ, ಕೋಸಂಬರಿ, ಮಜ್ಜಿಗೆಯನ್ನು ವಿತರಿಸಲಾಗುತ್ತಿದೆ. ಕಳೆದ ಹಲವಾರು ವರ್ಷಗಳಿಂದಲೂ ಆಚರಣೆ ಮಾಡಿಕೊಂಡು ಬರಲಾಗ್ತಿದೆ ಅಂತ ಹೇಳಿದರು. ಇದು ಹಾಸನ ಜಿಲ್ಲಾ ಬಲಿಜ ಸಂಘದ ವತಿಯಿಂದ ತೆಲುಗರ ಬೀದಿಯಲ್ಲಿ ನಾವು ಇವತ್ತು ರಾಮನವಮಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋದ್ರ ಖುಷಿಯಲ್ಲಿ ನಾವೆಲ್ಲರೂ ಸೇರಿ ಈ ಸರಿ ಸಾರ್ವಜನಿಕವಾಗಿ ಇವತ್ತು ಒಂದು ಪಾನಕವನ್ನು, ಕೋಸಂಬರಿಯನ್ನು, ಮಜ್ಜಿಗೆಯನ್ನು ಹಂಚೋದ್ರ ಮೂಲಕ ಈ ಸಂಭ್ರಮವನ್ನು ನಾವೆಲ್ಲರೂ ಎಲ್ಲರ ಜೊತೆಗೂ ಸೇರಿಕೊಂಡು ಈ ರಾಮನವಮಿಯನ್ನು ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ನಾವು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಚೆನ್ನಾಗಿದೆ, ಇವತ್ತು ಒಳ್ಳೆ ಕಾರ್ಯಕ್ರಮ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತೆಲ್ಲ ಸಾರ್ವಜನಿಕರು ಸೇರಿಕೊಂಡು ಇವತ್ತು ರಾಮನವಮಿಯನ್ನು ರಾಮನನ್ನು ನೆನೆಯುವಂಥ ಕೆಲಸ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಇದು ಕಳೆದ 50-60 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿದೆ. ರಾಮ ಮಂದಿರ ಯಾವತ್ತೂ ನಿರ್ಮಾಣ ಆಯ್ತಿಂದ ಇವತ್ತವರೆಗೂ ಕೂಡ ರಾಮನವಮಿಯನ್ನ ನಿರಂತರವಾಗಿ ರಾಮನವಮಿಯ ಆಚರಣೆಯನ್ನು ನಿರಂತರವಾಗಿ ಆಗಿದೆ. ಹಾಗಾಗಿ ಈ ವರ್ಷ ಕೂಡ ಪ್ರತಿ ವರ್ಷ ಮಾಡ್ತಿದ್ವಿ. ಆದರೆ ಈ ವರ್ಷ ವಿಶೇಷ ಏನಂದ್ರೆ ರಾಮ ಮಂದಿರ ನಿರ್ಮಾಣ ಆಗಿರೋದ್ರಿಂದ ರಾಮನನ್ನ ನೆನೆಸ್ಕೊಳ್ಳೋದು, ಎಲ್ಲರೂ ರಾಮನನ್ನ ನೆನೆಸ್ಕೊಳ್ಳಿ ಅಂತ ಹೇಳಿ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಈ ಸರಿ ಹೆಚ್ಚಾಗಿ ನಾವು ಪಾನಕ ಕೋಸಂಬರಿಯನ್ನ. ಇದೇ ವೇಳೆ ಸಂಘದ ಪದಾಧಿಕಾರಿಗಳಾದ ವೇಣು, ವೆಂಕಟೇಶ್, ವರದರಾಜು, ಪ್ರಶಾಂತ್ ನಾಯ್ಡು, ಹರೀಶ್, ಮಂಜುನಾಥ್ ಹಾಗೂ ಸಂಘದ ಹಿರಿಯರು, ಮಹಿಳೆಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನದ ಸಾಲಿಗಾಮೆ ರಸ್ತೆ ಬಳಿ ಇರುವ ಸರಸ್ವತಿ ದೇವಾಲಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಕೇಂದ್ರದ ಗ್ಯಾರಂಟಿ ಕಾರ್ಡ್ಗಳನ್ನ ಇಟ್ಟು ವಿಶೇಷ ಪೂಜೆ ಸಲ್ಲಿಸಿ ಕಾರ್ಡ್ ಪ್ರದರ್ಶಿಸುವುದರ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಪ್ರಚಾರವನ್ನ ಅಧಿಕೃತವಾಗಿ ಆರಂಭಿಸಿದ್ರು. ನಂತರ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮಾಧ್ಯಮದೊಂದಿಗೆ ಮಾತನಾಡಿ, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸೇರಿ ಶಾರದಾ ಮಾತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಲು ಮನಸ್ಸು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿ ಚುನಾವಣಾ ಪ್ರಚಾರ ಶುರು ಮಾಡಲಾಗಿದೆ. ನುಡಿದಂತೆ ನಡೆದ ಸರ್ಕಾರವಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ರಾಜ್ಯದಂತೆ ಕೇಂದ್ರದಲ್ಲೂ ಕೂಡ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು, ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂಬಂತೆ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಈ ಬಾರಿ ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಹೆಚ್ಚಿನ ಮತಗಳನ್ನ ಕೊಟ್ಟುವಂತೆ ಹಾಸನ ಜಿಲ್ಲೆಯ ಎಲ್ಲ ಮತದಾರರ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಂತ ತಿಳಿಸಿದ್ರು. ಶಾರದಾ ಮಾತೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮಹಿಳಾ ಕಾರ್ಯಕರ್ತರು ಮತ್ತೆ ಎಲ್ಲ ಕಾಂಗ್ರೆಸ್ಸಿನ ಪ್ರಮುಖ ಲೀಡರ್ಗಳೆಲ್ಲ ಸೇರಿ ತಾಯಿಯನ್ನು ಬೇಡಿಕೊಂಡು ಎಲ್ಲರ ಮನಸ್ಸನ್ನು ಕೂಡ ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಕಲಿಕ್ಕೆ ಮನಸ್ಸು ಕೊಟ್ಟು ಅವರನ್ನು ಜಯಶೀಲರಾಗಿ ಮಾಡಬೇಕು ಅಂತ ಇವತ್ತು ತಾಯಿನಲ್ಲಿ ಬೇಡಿಕೊಂಡು ಚುನಾವಣಾ ಪ್ರಚಾರವನ್ನು ಶುರು ಮಾಡಿರ್ತೇವೆ. ಹಾಗಾಗಿ ನಾನು ಈ ಹಾಸನ ಜಿಲ್ಲೆಯ ನಮ್ಮ ಎಲ್ಲ ಬಂಧುಗಳು, ಮತದಾರ ಬಂಧುಗಳಿಗೆ ನನ್ನ ಕಾಂಗ್ರೆಸ್ ಪರವಾಗಿ ಕೇಳ್ಕೊಳೋದೇನೆಂದರೆ, ಈಗ ಮಹಿಳೆಯರಿಗೋಸ್ಕರ ದುಡಿದಂತೆ ನಡೆದಂಥ ಸರ್ಕಾರ ಕಾಂಗ್ರೆಸ್. ಪರಾಜಿತ ಅಭ್ಯರ್ಥಿ ಬನವಾಸಿ ರಂಗಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಎಲ್ಲರೂ ಒಳಗೂಡಿ ಸರಸ್ವತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ಕೊಡಲಾಗಿದೆ. ಸಾಗರದ ರೀತಿ ದಿನೇ ದಿನೇ ಪ್ರಚಾರವಾಗ್ತಿದೆ. 2 ಲಕ್ಷ ಲೀಡ್ನಲ್ಲಿ ಶ್ರೇಯಸ್ ಪಟೇಲ್ ಗೆಲುವು ಸಾಧಿಸುವುದರಲ್ಲಿ ಯಾವ ಸಂಶಯವಿಲ್ಲ ಅಂತ ಹೇಳಿದರು. ಒಳಗೂಡಿ ಚುನಾವಣಾ ಪ್ರಚಾರಕ್ಕೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ದಿನೇ ದಿನೇ ಶ್ರೇಯಸ್ ಪಟೇಲ್ ಎಂಬ ಕೂಗು ಸಾಗರದ ರೀತಿಯಲ್ಲಿ ಪ್ರಚಾರ ಆಗ್ತಾ ಇದೆ. ಅದು ಒಳ್ಳೆಯ ಬೆಳವಣಿಗೆ. ನಾವು 1-1.5 ಲಕ್ಷದ ಮೇಲೆ ಹೆಚ್ಚು ಲೀಡಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿ ಗೆಲ್ಲಿಸ್ತೀವಿ. ನಮ್ಮ ಕ್ಯಾಂಡಿಡೇಟ್. ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ತಾರಾ ಚಂದನ್ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಪರವಾಗಿ ನಾವೆಲ್ಲರೂ ಸಹ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದು, ನಮ್ಮದು ಜನಪರ ಬಡವರ ಪಕ್ಷವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲರೂ ಶ್ರಮಿಸೋಣ ಅಂತ ಹೇಳಿದ್ರು. ಏನು ಲೋಕಸಭಾ ಚುನಾವಣೆ ನಡೀತಿದೆ, ಹಾಸನ ಜಿಲ್ಲೆಯ ಅಭ್ಯರ್ಥಿಯಾದಂತಹ ಶ್ರೇಯಸ್ ಪಟೇಲ್ ಅವರ ಪರವಾಗಿ ನಾವೆಲ್ಲರೂ ಸಹ ನಾಯಕರುಗಳು ಮತ್ತೆ ಮಹಿಳಾ ನಾಯಕಿಯರು ಹಾಗೂ ಮಹಿಳೆಯರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಚಾರಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ವಿ. ನಮ್ಮ ಪಕ್ಷ ಜನಪ್ರಿಯವಾದಂತಹ ಪಕ್ಷ, ಬಡವರ ಪಕ್ಷ, ಜನಸಾಮಾನ್ಯರ ಪಕ್ಷ. ಇವತ್ತು ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು, ಆದ್ರೆ ನನ್ನ ಪಕ್ಷವೇ ಇವತ್ತು ಅಭ್ಯರ್ಥಿ ಅಂತ ಹೇಳಿ ತಿಳಿದು ನಾವು ಹೋರಾಟ ಮಾಡಕ್ಕೆ ಹೊರಟಿದ್ವಿ. ಇದಕ್ಕೆ ನನ್ನ ಎಲ್ಲ ಜನತೆ. ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೇಂದ್ರದ ಭರವಸೆ ಕಾರ್ಡ್ ಬಿಡುಗಡೆ ಮಾಡಲಾಗಿದೆ. ಈ ಕಾರ್ಡ್ನಲ್ಲಿ 5 ಭರವಸೆಯನ್ನ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಮತ್ತು ರಾಜ್ಯಾಧ್ಯಕ್ಷರು ಸಹಿ ಮಾಡಿದ್ದು, ಇನ್ನು ರಾಷ್ಟ್ರದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರು ಸಹಿ ಮಾಡಿ ಈ ಕಾರ್ಡ್ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದರು. ಡಿಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಭರವಸೆ ಕಾರ್ಡ್ಗಳನ್ನ ಬಿಡುಗಡೆ ಮಾಡಿದ್ವಿ. ಅದರ ಈ ಕಾರ್ಡ್ನಲ್ಲಿ 5 ಭರವಸೆಗಳನ್ನು ಕೊಡುವ ಮೂಲಕ ಅದಕ್ಕೆ ಗ್ಯಾರಂಟಿಯಾಗಿ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಸಹಿ ಮಾಡಿದರು. ಆದರೆ ಇವತ್ತು ವಿಶೇಷವಾಗಿ
ಈ ಒಂದು ಭರವಸೆ ಕಾರ್ಡ್ನಲ್ಲಿ 5 ಗ್ಯಾರಂಟಿಗಳನ್ನ ನಮ್ಮ ರಾಷ್ಟ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಹಿ ಮಾಡಿ ಇವತ್ತು ಈ ಕಾರ್ಡನ್ನು ಬಿಡುಗಡೆ ಮಾಡಿದ್ದಾರೆ. ಇದು ನಮ್ಮ ಪಕ್ಷ ನಮ್ಮ ಸಾರ್ವಜನಿಕರಿಗೆ ಸರ್ವಸಮ್ಮತವಾಗಿ ಕೊಡ್ತಾ ಇರ್ತಕ್ಕಂಥ. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಎಚ್.ಕೆ. ಜಾವರೇಗೌಡ, ಕಾಂಗ್ರೆಸ್ ಮುಖಂಡರಾದ ಬಿ.ಕೆ. ಮಂಜುನಾಥ್, ಸತ್ಯಮಂಗಲದ ಮುಖಂಡರಾದ ಮೋಹನ್ ಕುಮಾರ್, ಜಮೀಲಾ, ಅಬ್ದುಲ್ ಕಯೀಂ, ಕಬ್ಬಳ್ಳಿ ರಾಮಚಂದ್ರ, ಶಂಕರರಾಜು, ನವೀನ್ ಇತರರು ಉಪಸ್ಥಿತರಿದ್ದರು. ಹಾಸನದ ಪಾರ್ಕ್ ರಸ್ತೆ ಬಳಿ ಇರುವ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಜಿಲ್ಲಾ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷೆ ಭವಾನಿ ರೇವಣ್ಣ ಅವರು ವಿಶೇಷ ಪೂಜೆ ಸಲ್ಲಿಸಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಬಿರುಸಿನ ಮತ ಪ್ರಚಾರ ನಡೆಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತಿದ್ದು, ಕರ್ನಾಟಕದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಹಾಸನ ನಗರದ 35 ವಾರ್ಡ್ ಇರುವ ದೊಡ್ಡ ಟೌನ್ ಆಗಿದ್ದು, ಚುನಾವಣೆಯ ಪ್ರಚಾರವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿನ ನಗರಸಭೆ ಸದಸ್ಯರ ಜೊತೆಗೂಡಿ ಎಲ್ಲಾ ಕಾರ್ಯಕರ್ತರು ಹಾಗೂ ಅಕ್ಕ ತಂಗಿ ತಾಯಂದಿರು ಬಂದಿದ್ದು, ಶ್ರೀರಾಮನವಮಿ ದಿನ ಒಳ್ಳೆ ದಿವಸ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಪ್ರಚಾರವನ್ನು ಪ್ರಾರಂಭಿಸಿದ್ದೇವೆ. ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣರಿಗೆ ಬಹುಮತ ಸಿಗಲಿ, ಎಲ್ಲಾ ಮಹಿಳೆಯರು ಅವರವರ ವಾರ್ಡಿನಲ್ಲಿ ಗುರುವಾರದಿಂದ ಪ್ರಚಾರವನ್ನು ಆರಂಭಿಸಲಿದ್ದಾರೆ ಅಂತ ಹೇಳಿದರು. ನಮ್ಮ ದೇಶದಲ್ಲೇ ಹಾಗೂ ನಮ್ಮ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇರುವಂಥದ್ದು ಎಲ್ರಿಗೂ ಗೊತ್ತಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿರುವಂಥ NDA ಅಭ್ಯರ್ಥಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಇಡೀ ನಮ್ಮ ಹಾಸನ ಟೌನಿನ 35 ವಾರ್ಡ್ಗಳಿರುವಂಥ ಒಂದು ದೊಡ್ಡ ಟೌನ್ ಹಾಗೂ ಇನ್ನು ಸುತ್ತಮುತ್ತಲ ಔಟ್ಸ್ಕಟ್ ಇರುವಂಥ ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆಗೂಡಿ ಹಾಸನ ಪೂರ್ತಿ ಟೌನ್ ಪೂರ್ತಿ 25ನೇ ತಾರೀಕುವರೆಗೆ 25/4/2024 26 ಚುನಾವಣೆ ಇದೆ. ಹಾಗಾಗಿ 25ನೇ ತಾರೀಕುವರೆಗೂ ಡೋರ್ ಟು ಡೋರ್ ಕ್ಯಾನ್ವಾಸ್ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾನು ಅವರೆಲ್ಲರಿಗೂ ಕೂಡ ಚಾಲನೆ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಏನಿದ್ದಾರೆ ಅವರ ಪರವಾಗಿ ಇವತ್ತು ನಮ್ಮ ವಾರ್ಡ್ಗಳಲ್ಲಿ ಗೆದ್ದಿರುವಂಥ JDS ಹಾಗೂ BJPನ ಕೌನ್ಸಿಲರ್ ನಗರಸಭಾ ಕೌನ್ಸಿಲರ್ ಅವರ ಜೊತೆಗೂಡಿ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಸಹೋದರಿಯರು, ಮುಖ್ಯವಾಗಿ ನಮ್ಮ ಅಕ್ಕ ತಂಗಿಯರು, ತಾಯಂದಿರು ಅವರೇ ನೀವು ಹೆಚ್ಚು ಕಮ್ಮಿ ಒಂದು ವಾರದಿಂದಲೇ ನಾಳೆ ಹೋಗೋದಾ ಅಂತಲೇ ಕೇಳ್ತಾಯಿದ್ರು. ಇವತ್ತು ಒಳ್ಳೆಯ ದಿವಸ, ನಮ್ಮ ರಾಮನವಮಿ, ರಾಮನ ಒಂದು ವಿಶೇಷವಾದಂಥ ದಿನ, ಶ್ರೀರಾಮ ದೇವರ. ಹಾಗಾಗಿ ಒಂದು ಪೂಜೆ ಮಾಡಿ ಇವತ್ತು ಹೊರಡೋಣ, ಒಳ್ಳೆಯ ದಿವಸ ಅಂತ ಹೇಳಿ ಇವತ್ತು ನಾವು ಈ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ, ಸೀತಾರಾಮ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಇವತ್ತು ನಾವು ಒಂದು ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರ ಅಂದರೆ ಕಡೂರು ಕೂಡ ಸೇರಿಕೊಳ್ಳುತ್ತೆ. ಹಾಗೆ ಎಲ್ಲ ಕಡೆನೂ 26ನೇ ತಾರೀಕು ಪ್ರಜ್ವಲ್ ಅವರಿಗೆ ಎಲ್ಲ ಕಡೆ ಬಹುಮತ ಚೆನ್ನಾಗಿ ಸಿಗಲಿ, ಎಲ್ಲರ ಮನಸ್ಸಿನಲ್ಲಿ ಭಗವಂತ ಶ್ರೀರಾಮ ಓಟ್ ಹಾಕಲಿಕ್ಕೆ ಮನಸ್ಸಿನಲ್ಲಿ ಕೂತ್ಕೊಂಡು ಹೇಳಲಿ ಅಂತ ಹೇಳಿ ನಾವು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಹಾಸನ ಪೂರ್ತಿ ನಾವು ಅಂದರೆ ನಾಳೆಯಿಂದ ಶುರು ಆಗ್ತದೆ. ಇವತ್ತು ಟೌನ್ ಮಾತ್ರ ಮಾಡ್ತೀವಿ, ಒಂದು ರೌಂಡು ಟೌನ್ ಮಾಡಿಕೊಂಡು ನಾಳೆಯಿಂದ ಅವರವ್ರ ವಾರ್ಡಲ್ಲಿ ಎಲ್ಲ ಮಹಿಳೆಯರು ಅವರವ್ರ ವಾರ್ಡಲ್ಲಿ ಕ್ಯಾನ್ವಾಸ್ನ ಡೋರ್ ಟು ಡೋರು ಮಾಡುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಈ ದಿವಸ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನನ್ನ ಜೊತೆಯಲ್ಲಿ ನಮ್ಮ ಶಾಸಕರು ಬರಬೇಕಾಗಿತ್ತು. ಅವರು ಕೂಡ ಬೇರೆ ಕಡೆ ಪಂಚಾಯತಿ ವೈಸು ಅವ್ರು ಕ್ಯಾನ್ವಾಸ್ ಇಟ್ಕೊಂಡಿರೋದ್ರಿಂದ ಅವ್ರ ತಾಯಿಯವರು, ಇವರೇನು ಹೊಸಬ್ರಲ್ಲ, ಪ್ರಕಾಶ್ ಅಣ್ಣವರ ಧರ್ಮಪತ್ನಿ ಸ್ವರೂಪ ಅವರ ತಾಯಿ ಇವತ್ತು ಲಲಿತಕ್ಕ ಅವರು ನನ್ನ ಜೊತೆಗೂಡಿ ಅವ್ರಿಗೆ ನಾವು ಹೊಸ್ದಾಗಿ ಏನು ಹೇಳಬೇಕಾಗಿಲ್ಲ, ಅವರೇ ವಾರ್ಡೆಲ್ಲ ಕವರ್ ಮಾಡ್ತಾರೆ. ಆದರೂ ಇವತ್ತು ನಾವು ಚಾಲನೆ ಕೊಡೋದಕ್ಕೋಸ್ಕರ ಒಟ್ಟಿಗೆ ಜೊತೆಯಲ್ಲಿ ಸೇರಿ ನಮ್ಮ ಎಲ್ಲ ಸದಸ್ಯರುಗಳು ಕೂಡ ಇಲ್ಲೇ ಇದ್ದಾರೆ. ವಾರ್ಡಿನ ಮಹಿಳಾ ಸದಸ್ಯರುಗಳಿದ್ದಾರೆ, ಸಹೋದರರು ಇದ್ದಾರೆ, ಪ್ರತಿಯೊಂದು ವಾರ್ಡಿನ ಎಲ್ಲ ನಮ್ಮ ಅಕ್ಕ ತಂಗಿಯರಿದ್ದಾರೆ. ಎಲ್ಲರ ಜೊತೆಗೂಡಿ ನಾವು ಕ್ಯಾನ್ವಾಸ್ ಶುರು ಮಾಡ್ತೀವಿ. ಇದೇ ವೇಳೆ ಶಾಸಕ ಎಚ್.ಪಿ. ಸ್ವರೂಪ್, ತಾಯಿ ಲಲಿತಮ್ಮ, ನಗರಸಭೆ ಮಾಜಿ ಅಧ್ಯಕ್ಷೆ ನೇತ್ರಾವತಿ ಗಿರೀಶ್, ಜೆಡಿಎಸ್ ಮುಖಂಡರಾದ ಪ್ರೇಮಮ್ಮ, ಪುಷ್ಪಲತಾ, ನಿರ್ಮಲಾ, ಗಿರೀಶ್, ಚನ್ವೀರಪ್ಪ, ಮಾಧ್ಯಮ ವಕ್ತಾರ ವಂಗೇರಿ ರಘು ಇತರರು ಉಪಸ್ಥಿತರಿದ್ದರು. ಹಾಸನದ ಸಂಸ್ಕೃತ ಭವನದಲ್ಲಿ ಇಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಚಿತ್ರಕಲಾ ಶಿಬಿರ ಸ್ಪರ್ಧೆ, ಕಲಾವಿದರ ಚಿತ್ರಕಲಾ ಪ್ರದರ್ಶನವು ನೋಡುಗರ ಗಮನ ಸೆಳೆದು ಯಶಸ್ವಿಗೊಂಡಿದೆ.
ಸಂಸ್ಕಾರ ಭಾರತಿ ವೈಸಾಳ ಚಿತ್ರಕಲಾ ಪರಿಷತ್ ಸ್ವಿಪ್ ಕಮಿಟಿ ಜಿಲ್ಲಾಡಳಿತ ಚಿತ್ರಕಲಾ ಶಿಕ್ಷಕರ ಸಂಘ ಸಂಸ್ಕೃತ ಸಂಘ ಪತ್ರಕರ್ತರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಲಿಯರ್ನ ಡಾವಿನ್ಸಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಚಿತ್ರಕಲಾ ಪ್ರದರ್ಶನದಲ್ಲಿ ಅಂತಾರಾಷ್ಟ್ರೀಯ ಕಲಾವಿದರಾದ ಕೆಟಿ ಶಿವಪ್ರಸಾದ್, ಸಾಹಿತಿ ಗುರೂರು ಅನಂತರಾಜು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಜಿಎಸ್ ಮಂಜುನಾಥ್, ಕಲಾವಿದರಾದ ಶಂಕರಪ್ಪ, ಕೆಎನ್ ಪ್ರಭಾಕರ್, ಎಸ್ವೈ ನಾಗೇಶ್, ಎನ್ಬಿಎಸ್ ದೇಸಾಯಿ, ಮಂಜುನಾಥ್, ಎಚ್ಎಸ್ ಜಯರಾಮ್, ವೈಎಚ್ ರವಿ, ವೈಬಿ ಶಿವಶಂಕರಪ್ಪ, ಜಿಎಸ್ ಸೋಮಶೇಖರ್, ಚಂದ್ರಕಾಂತ್ ನಾಯರ್, ಚಂದ್ರಶೇಖರ್, ಶಿವಕುಮಾರ್ ಆರ್, ಸುರೇಶ್ ಅತ್ನಿ, ನರಸಿಂಹಲು, ಬಸವರಾಜ್ ಡಿಎಸ್, ಶಿವಶಂಕರ್, ಕೆಜಿ ಜಗದೀಶ್, ಜಿಎಸ್ ಕೃಷ್ಣಾಚಾರಿ, ಲಕ್ಷ್ಮಿ ಎನ್, ಚಂದ್ರಪ್ರಭಾ ಜಿಎಸ್, ಶೋಭಾ ಆರ್, ಸೌಮ್ಯ ಎಸ್ ಮೊದಲಾದವರು ಭಾಗವಹಿಸಿದ್ದರು. ಹಾಸನದ ಪ್ರತಿಷ್ಠಿತ ಟೈಮ್ಸ್ ಎಜುಕೇಷನ್ ನಾಡಿನ ಜನತೆಗೆ ಹೆಮ್ಮೆಯಿಂದ ಅರ್ಪಿಸುತ್ತದೆ. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್ ನಗರದ ಗೋಜು ಗೊಂದಲದ ಒತ್ತಡದಿಂದ ಹೊರಬಂದು ದಿವ್ಯ ಏಕಾಂತದ ನಿಸರ್ಗದ ರಮಣೀಯತೆಯ ಮಧ್ಯೆ ಸತ್ಯಮಂಗಲ ಪ್ರದೇಶದಲ್ಲಿ ಕಳೆದ 6 ವರ್ಷಗಳ ಹಿಂದೆ ಕೇವಲ 200 ಮಕ್ಕಳ ತಂಡದೊಂದಿಗೆ ಆರಂಭಗೊಂಡ ಈ ಶಾಲೆಯು ಇದೀಗ 800 ವಿದ್ಯಾರ್ಥಿಗಳ ಬೃಹತ್ ವಿದ್ಯಾಸಂಸ್ಥೆಯಾಗಿದೆ. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್ ಯಾಂತ್ರಿಕ ಬದುಕಿನ ಈ ಯುಗದಲ್ಲಿ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಸ್ಪರ್ಧಾ ಜಗತ್ತನ್ನ ಎದುರಿಸಲು ಬೇಕಾದ ಎಲ್ಲ ಸವಲತ್ತುಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನಾಗಿಸುವ ಸಕಲವನ್ನ ತನ್ನ ಬತ್ತಳಿಕೆಯಲ್ಲಿ ಹಿಡಿದಿಟ್ಟುಕೊಂಡಿರುವ ನಿಮ್ಮ ಟೈಮ್ಸ್ ಸಿಬಿಎಸ್ಇ ಸ್ಕೂಲ್ ಪಠ್ಯಕ್ರಮದೊಂದಿಗೆ ಪಠ್ಯೇತರ ಚಟುವಟಿಕೆಯಲ್ಲಿ ವಿನೂತನೆಯನ್ನ ಮೈತುಂಬಿಸಿಕೊಂಡಿದೆ. ಕುದುರೆ ಸವಾರಿ, ಸ್ಕೇಟಿಂಗ್, ಸ್ವೆಲ್ಬಿ, ಕರಾಟೆ, ಯೋಗ, ಸಂಗೀತದಂತಹ ಕಲೆಗಳಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಪಾಠ ನೀಡುವ ಮೂಲಕ ಮಗುವಿನ ಮನೋದೃಢತೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ 9ನೇ ತರಗತಿಯಿಂದಲೇ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಇಟಿ, ಜೆಡಬ್ಲ್ಯೂ, ನೀಟ್ ಕೋಚಿಂಗ್ಗಳನ್ನ ಪರಿಣಿತರಿಂದ ಬೋಧಿಸಲಾಗುತ್ತದೆ. ಹಾಸನ ಜನತೆಗೆ ನಮಸ್ಕಾರ. ನಾವು ಸತ್ಯಮಂಗಲ ಬಡಾವಣೆಯಲ್ಲಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಮತ್ತು ಟೈಮ್ಸ್ ಪಿಯು ಕಾಲೇಜುಗಳನ್ನ ಕಳೆದ 5-6 ವರ್ಷಗಳಲ್ಲಿ ನಾವು ರನ್ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವೈಶಿಷ್ಟ್ಯ ಏನಂದ್ರೆ, ಈ ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನ ಇರುವಂತಹ ಸೈಕ್ಲಿಂಗ್ ಆಗಿರ್ಬೋದು, ಸ್ಕೇಟಿಂಗ್ ಆಗಿರ್ಬೋದು, ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಆರ್ಚರಿ ಆಗಿರ್ಬೋದು, ಇವುಗಳನ್ನೆಲ್ಲನೂ ನಾವು ವಿದ್ಯಾರ್ಥಿಗಳಿಗೆ ಅವರು ಕಟ್ಟುವಂತಹ ಫೀಸಿನಲ್ಲಿ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಈ ಜೊತೆಗೆ ನಾವು 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೌಂಡೇಶನ್ ಕ್ಲಾಸ್ಗಳನ್ನ ಕೊಡ್ತಾ ಇದ್ದೀವಿ. ಈ ಕ್ಯಾಂಪಸ್ ನಲ್ಲಿ ನಾವು ಟೈಮ್ಸ್ ಪಿಯು ಕಾಲೇಜ್ ಸಹ ರನ್ ಮಾಡ್ತಾ ಇದ್ದೀವಿ. ನಮ್ಮ ಟೈಮ್ಸ್ ಪಿಯು ಕಾಲೇಜಲ್ಲಿ ನಮ್ಮಲ್ಲಿ ಇರುವಂತದ್ದು ಓನ್ಲಿ ಸೈನ್ಸ್ ಕಾಂಬಿನೇಷನ್ ಮಾತ್ರ ಇದೆ. ಈ ಸೈನ್ಸ್ ಕಾಂಬಿನೇಷನ್ ಅಲ್ಲಿ ಪಿಸಿಎಂಬಿ ಮತ್ತು ಪಿಸಿಎಂಸಿ 2 ವಿಭಾಗಗಳಿದೆ. ಕಳೆದ 4 ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶವನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಈ ನಮ್ಮ ಕಾಲೇಜಿನಲ್ಲಿ ನೀಟ್ ಆಗಿರ್ಬೋದು, ಜೆಡಬ್ಲ್ಯೂ ಆಗಿರ್ಬೋದು, ಸಿಇಟಿ ಆಗಿರ್ಬೋದು, ಎಲ್ಲಾ ಕೋರ್ಸ್ಗಳನ್ನ ನಾವು ಪ್ರತಿದಿನ 2 ತಾಸುಗಳು ನಾವು ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ಇದರ ಉಪಯೋಗವಾಗಿ ನಮ್ಮ ವಿದ್ಯಾರ್ಥಿಗಳು 5ನೇ ರ್ಯಾಂಕು, 6ನೇ ರ್ಯಾಂಕು, 7ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಸಿಇಟಿ ಮತ್ತು ಜೆಡಬ್ಲ್ಯೂಗಳಲ್ಲಿ 500 ರ್ಯಾಂಕಿಂಗ್ಗಳು, 750 ಆಗಿರ್ಬೋದು, 650 ಆಗಿರ್ಬೋದು, ಅದೇ ರೀತಿ ಒಳ್ಳೆ ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ. ಈ ಎಲ್ಲಾ ಉಪಯೋಗವನ್ನ ನಮ್ಮ ಹಾಸನ ಜನತೆ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಮೈತ್ರಿ ಅಭ್ಯರ್ಥಿ ಸೋಲಿಸಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಗೆಲ್ಲಿಸುವಂತೆ ಪ್ರಾಂತ ರೈತ ಸಂಘ ಮನವಿ. ರಾಹುಲ್ ಗಾಂಧಿ ಪ್ರಚಾರಕ್ಕೆ ಬಂದ್ರೆ ನಾವು 500 ಸ್ಥಾನ ಗೆಲ್ತೇವೆ, ಸಂಸದ ಪ್ರಜ್ವಲ್ ರೇವಣ್ಣ ಲೇವಡಿ. ಒಳನರಸೀಪುರದಲ್ಲಿ ಚಿರತೆ ದಾಳಿ, ಗಂಭೀರ ಗಾಯಗಳಿಂದ ವ್ಯಕ್ತಿ ಪಾರು.